ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 2 ಸರ್ಕಾರಿ ಬಸ್ಸುಗಳನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಸೀಸ್ ಮಾಡಿರುವ ಘಟನೆ ನಡೆದಿದೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ ಈ ಸರ್ಕಾರಿ ಬಸ್ಗಳನ್ನು ಅಪಘಾತ ಪರಿಹಾರದ ಹಣ ಕ್ಲೈಮ್ ಆಗದ ಹಿನ್ನೆಲೆ ನ್ಯಾಯಾಲಯ ಸೀಸ್ ಮಾಡಲು ಆದೇಶಿಸಿದೆ. 3 ವಕೀಲರ ತಂಡ ಸ್ಥಳಕ್ಕೆ ಬಂದು 2 ಬಸ್ಗಳಲ್ಲಿದ್ದ ಪ್ರಯಾಣಿಕರನ್ನ ಇಳಿಸಿ ಗಾಡಿಗಳನ್ನು ಲಾಕ್ ಮಾಡಿದ್ರು. ಒಂದು ಬಸ್ ಬೆಂಗಳೂರಿನಿಂದ ಶೃಂಗೇರಿಗೆ ತೆರಳಿ ಮರಳಿ ಬೆಂಗಳೂರಿಗೆ ಹೋಗ್ತಾ ಇದ್ದ ವೇಳೆ ಮತ್ತೊಂದು ಬಸ್ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದ ವೇಳೆ ಮಾರ್ಗ ಮಧ್ಯ ತಡೆಗಟ್ಟಲಾಯಿತು. ನ್ಯಾಯಾಲಯದ ಸೂಚನೆಯಂತೆ ಬಸ್ಸುಗಳನ್ನು ಚನ್ನರಾಯಪಟ್ಟಣ ಕೋರ್ಟ್ ಆವರಣಕ್ಕೆ ತಂದು ನಿಲ್ಲಿಸಲು ಸೂಚನೆ ನೀಡಲಾಗಿದೆ. ರಸ್ತೆ ಮಧ್ಯ ಪ್ರಯಾಣಿಕರನ್ನ ಇಳಿಸಿ ಬಸ್ಗಳನ್ನು ಸೀಸ್ ಮಾಡಿದ ಹಿನ್ನೆಲೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದ ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲ, ಯಾಕೆ ನಿಲ್ಸಿದ್ರ ಅಂತ ಹೇಳ್ಬೋದಲ್ಲ. ಗಾಡಿ ಈ ಕಡೆ ಬರ್ರಿ, ಸೈಡ್ ಬರ್ರಿ. ಅಲ್ಲ, ಸೈಡ್ ಬರ್ರಿ. ನೋಡ್ರಿ, ಇದು ಚಿಕ್ಕಮಗಳೂರು ಡಿಪೋ ಗಾಡಿ. ಚನ್ನರಾಯಪಟ್ಟಣದಲ್ಲಿ ಕೋರ್ಟ್ ಮುಖಾಂತರ ಇಲ್ಲಿ ಗಾಡಿ ಸೀಸ್ ಮಾಡಿದ್ದಾರೆ. ನೋಡಿ, ಇಲ್ಲ ಅಂಟಿಸಿದ್ದಾರೆ. ನೋಡಿ, ಇಲ್ಲಿ ನೋಡಿ ಇವರುಗಳು ಸೀಸ್ ಮಾಡಿರೋರು. ಇನ್ನೊಬ್ರು ಯಾರು ಹೇಳಿದ್ರಿ ಅಟ್ಲೀಸ್ಟ್ ಏನಕ್ಕೆ ನೋಡಿ, ಏಕಾಏಕಿ ಪ್ಯಾಸೆಂಜರ್ ಗಾಡಿ ನಿಲ್ಲಿಸಿ ಪ್ಯಾಸೆಂಜರ್ನೆಲ್ಲ ಇಳಿಸಿ ಕೋರ್ಟಿಗೆ ಸರೆಂಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡೀಸನ್ ಇಂದ ಇದು ಅಮೌಂಟ್ ಕಟ್ಟಲಿಲ್ಲ ಅಂತ ಯಾರ ಡೆತ್ ಆದವ್ರ ಕಡೆಯವರಿಗೆ. ಹಾಗಾಗಿ ಪ್ಯಾಸೆಂಜರಿಗೆ ತೊಂದರೆ ಕೊಡೋದಲ್ಲದೆ ನಮಗೆ 24 ಗಂಟೆ ಡ್ಯೂಟಿ ಮಾಡೋರು ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ ಸರ್? ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ? ನೀವು ಏಕಾಏಕಿ ಪೊಲೀಸ್ ಕರ್ಕೊಂಡು ಬಂದು ಸೀಸ್ ಮಾಡ್ಬೇಕನ್ರಿ. ಪೊಲೀಸ್ ಕರ್ಕೊಂಡ್ ಬರ್ಬೇಕು ನೀವು. ಅಲ್ಲ ಸರ್, ಜಪ್ತಿಗೆ ಸರ್ ಕರೆಕ್ಟ್ ಪೊಲೀಸ್ ಮುಖಾಂತರ ಬರ್ಬೇಕು ತಾನೆ. ಪೊಲೀಸ್ ಬರ್ಬೇಕನ್ರಿ ಜಪ್ತಿ ಮಾಡಕ್ಕೆ. ನೀವು ಕೋರ್ಟ್ ಇದೆ, ಆರ್ಡರ್ ಇದೆ ಅಂತ ಬಂದು ಕೋರ್ಟ್ ಪೊಲೀಸ್ ಕರ್ಕೊಂಡ್ ಬನ್ನಿ. ಒಟ್ಟಾಸಿ ಎಲ್ಲರಿಗೂ ತೊಂದರೆ ತಾನೆ, ಯಾರ್ದು ಮಾಡಿ ತಪ್ಪಿಗೆ. ಪ್ಯಾಸೆಂಜರ್ ಇಳಿಸಿ ಈ ತರ ಮಾಡಿದ್ರೆ ನೋಡಿ. ಚಿಕ್ಕಮಗಳೂರು ಗಾಡಿ ನೋಡ್ರಿ. ಅಲ್ಲೆಲ್ಲ ಹೋಗಿ ಕೇಳಿ ನಿಮ್ಮ ಡಿಸಿಎಫ್ಗೆ ಎಲ್ಲರೂ ಗಮನಕ್ಕೆ ತಂದು ಅವ್ರ ಅಮೌಂಟ್ ಕೊಡ್ತಾ ಇರೋಕ್ಕೆ ಜಪ್ತಿಗೆ ಆರ್ಡರ್ ಆಗಿರ್ತದೆ. ಇರ್ಲಿ ಬಿಡಿ, ಸೇಮ್ ಅಲ್ವಾ? ಗಾಡಿ ಮೇಲೆ ಸಿಗ್ತಾ ಇಲ್ಲ ಸರಿ. ಅದು ನೀವು ಗಾಡಿನೇ ಕಿತ್ಕೊಂಡಿದ್ದೀರಾ. ಗಾಡಿನೇ ಕಿತ್ಕೊಂಡಿದ್ದೀರಾ, ಕೈಯಿಂದ ಅದು ತಗೋಬಾರ್ದು. ಆರ್ಡ್ರ್ ತೋರಿಸಿ. ನಮ್ಮ ಅಥಾರಿಟಿಲಿ ಇರುತ್ತಲ್ವ ಗಾಡಿ ಇದು. ಸುಮ್ಮನೆ ಇದೇನು ಗೊತ್ತಾ, ನಾವು ಹೊಡೆದಾಡ್ಕೊಡಿ ಏನು ಒಟ್ರಾಜಿ ಗಾಡಿ ತಂದು ಸೀಸ್ ಮಾಡಿಬಿಟ್ರೆ ಜನಗಳೆಲ್ಲ ಹೇಳಿದ್ದು ಕೋರ್ಟ್ ಆರ್ಡ್ರ್ ಆಗಬೇಕು ಸರಿ. ಏನು ಸ್ಮಗ್ಲಿಂಗ್ ಮಾಡ್ತಿದ್ಯೋ ಏನಿಲ್ಲ, ಏನು ಮ್ಯಾಟ್ರ್ ಇಲ್ಲದೆ ಒಟ್ರಾಜಿ ಸೀಸ್ ಮಾಡಿಬಿಟ್ರೆ ಗಾಡಿ ಜನ ಏನಾಗಬೇಕು? ಎಮರ್ಜೆನ್ಸಿ ಎಲ್ಲ ಹೋಗೋರು ಇರ್ತಾರೆ.